ಹಾಯ್ ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಹಾಗೂ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಈಗಾಗಲೇ ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಸೊ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರೋರು ಆ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥ ವಿಡಿಯೋಗಳನ್ನು ನೋಡಿಕೊಳ್ಳಬಹುದು. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಮೊಳೆಕಾಲ್ಮೂರು, ಗಂಗಾವತಿ, ಕಾರವಾರ ಹಾಗೂ ಮೈಸೂರು ಎಂಬಂಥ ಒಂದು ನಾಲ್ಕು ಊರುಗಳ ಹೆಸರನ್ನು ಕೊಡಲಾಗಿದೆ. ಇದಕ್ಕೆ ಕ್ವಶನ್ ಏನಕ್ಕೆ ಇದ್ದಾರಪ್ಪ ಅಂದರೆ, ಈ ಮೇಲಿನ ಸ್ಥಳಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದಿಸುವಲ್ಲಿ ಪ್ರಸಿದ್ಧಿಯಾಗಿದೆ ಅನ್ನೋ ಪ್ರಶ್ನೆ ಇದೆ. ಸಾಂಪ್ರದಾಯಿಕವಾಗಿ ಸೀರೆಯನ್ನು ಉತ್ಪಾದಿಸುವಂಥ ಪ್ರಸಿದ್ಧಿಯಾಗಿದೆ ಅನ್ನೋದು ಕೇಳಿದರೆ, ಮೊದಲನೇದಾಗಿ ಎ ಮೊಳೆಕಾಲ್ಮೂರು, ಎರಡನೇದಾಗ ಬಿ ಗಂಗಾವತಿ, ಸಿ ಕಾರವಾರ ಹಾಗೂ ಡಿ ಮೈಸೂರು ಇದೆ. ಮೊಳೆಕಾಲ್ಮೂರು ಸೀರೆ ಹಾಗೂ ಮೈಸೂರು ಸಿಲ್ಕ್ ಸೀರೆ ಇವೆರಡು ಸಹ ಸೀರೆಯನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ. ಇವೆಲ್ಲ ಸಹ ಇದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಸೊ ಆಪ್ಷನ್ಸ್ ನೋಡಿಕೊಳ್ಳೋದ್ರೆ ಮೊದಲನೇದಾಗಿ ಎ ಮಾತ್ರ ಇದೆ. ಎ ಮಾತ್ರ ಅಂದರೆ ಕೇವಲ ಮೊಳೆಕಾಲ್ಮೂರು ಬರ್ತಿದೆ, ಆದರೆ ಮೈಸೂರು ಬರೋದಿಲ್ಲ. ಇನ್ನು ಎರಡನೇ ಆಪ್ಷನ್ ಬಿ ಸಿ ಡಿ ಇದೆ. ಬಿ ಸಿ ಡಿ ಅಂದರೆ ಬಿ ಗಂಗಾವತಿ, ಸಿ ಕಾರವಾರ ಇದೆ. ಇವೆರಡು ಜಿಲ್ಲೆಯಲ್ಲಿ ಸಹ ಸೀರೆಯನ್ನು ಉತ್ಪಾದಿಸಲಾಗುವುದಿಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್. ಯಾವುದು? ಆಪ್ಷನ್ ಸಿ ಇಸ್ ಕರೆಕ್ಟ್. ಎ ಮತ್ತು ಡಿ ಮಾತ್ರ. ಮೊಳೆಕಾಲ್ಮೂರು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಮೊಳೆಕಾಲ್ಮೂರು ಮತ್ತು ಮೈಸೂರು ಜಿಲ್ಲೆಗಳು ಇವೆರಡು ಸಾಂಪ್ರದಾಯಿಕವಾಗಿ ಸೀರೆಯನ್ನು ಉತ್ಪಾದಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಸೊ ಚಿತ್ರದುರ್ಗ ಜಿಲ್ಲೆಯ ಮೊಳೆಕಾಲ್ಮೂರಿನಲ್ಲಿ ಶುದ್ಧ ರೇಷ್ಮೆಯ ಹ್ಯಾಂಡಲ್ಲೂಮ್ಸ್ಗಳ ರೇಷ್ಮೆ ಸೀರೆಗಳನ್ನು ತಯಾರಿಸಲಾಗುತ್ತದೆ. ಅದೇ ರೀತಿಯಾಗಿ ಮೈಸೂರು ಸಿಲ್ಕ್ ಸೀರೆಗಳು ಸಹ ಸೀರೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ಈ ಮೈಸೂರು ಸಿಲ್ಕ್ ಸೀರೆಗಳು ಹಾಗೂ ಮೊಳೆಕಾಲ್ಮೂರು ಸಿಲ್ಕ್ ಸೀರೆಗಳಿಗೆ GI ಟ್ಯಾಗನ್ನು ನೀಡಲಾಗಿದೆಯೋ ಅಥವಾ ಇಲ್ಲ ಎಂದು ಪರೀಕ್ಷೆ ಕೇಳ್ತಾರೆ. ಇವೆರಡು ಸಹ GI ಟ್ಯಾಗನ್ನು ಪಡೆದುಕೊಂಡಿವೆ. ಇನ್ನು ಗಂಗಾವತಿ ಯಾವ ಕಾರಣಕ್ಕೆ ಪ್ರಸಿದ್ಧವಾಗಿದೆಯಪ್ಪ ಅಂದರೆ, ಗಂಗಾವತಿ ಇದು ಭತ್ತದ ಕೃಷಿಗೆ ಹೆಚ್ಚು ಪ್ರಸಿದ್ಧವಾಗಿದೆ. ಯಾವುದು? ಗಂಗಾವತಿ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ರೈಸ್ ಪಾರ್ಕನ್ನು ಸಹ ಸ್ಥಾಪಿಸಲಾಗಿದೆ. ಇನ್ನು ಗಂಗಾವತಿಯನ್ನು ಕರ್ನಾಟಕದ ಅಕ್ಕಿ ಬಟ್ಟಲು ಎಂದು ಸಹ ಕರೆಯಲಾಗುತ್ತದೆ. ಯಾವುದು? ಗಂಗಾವತಿ. ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತಿದೆ. ಅದೇ ರೀತಿಯಾಗಿ ಅಕ್ಕಿ ಗಿರಣಿ ಉದ್ಯಮಕ್ಕೆ ಗಂಗಾವತಿ ಜಿಲ್ಲೆಯು ಹೆಸರುವಾಸಿಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುವಂಥ ಗಂಗಾವತಿ ನಗರ. ಇನ್ನು ಕಾರವಾರದಲ್ಲಿ ಸೀಬಾಡ್ ಎನ್ನುವಂಥ ಒಂದು ನೌಕಾನೆಲೆ ಇದೆ ಇಲ್ಲಿ ಕಾರವಾರದಲ್ಲಿ. ಅದೇ ರೀತಿಯಾಗಿ ಕಾರವಾರದ ಬಳಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೆ. ಈ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದು ಕಾಳಿ ನದಿಯ ಎಡದಂಡೆಯ ಭಾಗದಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಕಾಳಿ ನದಿಯ ಬಲದಂಡೆಯ ಮೇಲೆ ಅನಸಿ ಎನ್ನುವಂಥ ರಾಷ್ಟ್ರೀಯ ಉದ್ಯಾನವನವನ್ನು ಸಹ ಕಂಡುಬರುತ್ತಿದೆ. ಇನ್ನು ರವೀಂದ್ರನಾಥ್ ಟಾಗೂರ್ ಬೀಚ್ ಇದು ಸಹ ಕಾರವಾರದಲ್ಲಿ ಕಂಡುಬರುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ, ರವೀಂದ್ರನಾಥ್ ಟಾಗೂರ್ ಬೀಚ್ ಯಾವ ಒಂದು ಸ್ಥಳದಲ್ಲಿ ಕಂಡುಬರುತ್ತದೆ ಎಂದು. ಇದು ಸಹ ಕಾರವಾರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು ಇನ್ನು ಇತ್ತೀಚೆಗೆ ವಿಜಯಪುರದಲ್ಲಿರುವಂಥ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಜಿಲ್ಲೆಯಲ್ಲಿ ನಿಂಬೆ ಸಂಶೋಧನಾ ಕೇಂದ್ರ ಸಹ ಇದೆ. ಇನ್ನು ವಿಜಯಪುರದ ಲಿಂಬೆ ಹಾಗೂ ಅಂಕೋಲದ ಕರಿ ಈಶಾಡ ಮಾವು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಅಂಕೋಲದ ಕರಿ ಈಶಾಡ ಮಾವು ಉತ್ಪನ್ನಗಳಿಗೆ ಇತ್ತೀಚೆಗೆ GI ಟ್ಯಾಗನ್ನು ಸಹ ನೀಡಲಾಗಿದೆ. GI ಟ್ಯಾಗನ್ನು ಪಡೆದುಕೊಳ್ಳಲಾಗಿದೆ. ಈ GI ಟ್ಯಾಗ್ ಅನ್ನುವಂಥದ್ದು ಇದು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಆಗಿದೆ. ಹಾಗಾದರೆ GI ಟ್ಯಾಗನ್ನು ಪಡೆದುಕೊಂಡಂಥ ಭಾರತದ ಪ್ರಥಮ ಉತ್ಪನ್ನ ಯಾವುದಪ್ಪ ಅಂದರೆ, ಪಶ್ಚಿಮ ಬಂಗಾಳದಲ್ಲಿರುವಂಥ ಡಾರ್ಜಿಲಿಂಗ್ ಎನ್ನುವಂಥ ಚಹಾವು ದೇಶದಲ್ಲೇ ಮೊದಲ ಬಾರಿಗೆ GI ಟ್ಯಾಗನ್ನು ಪಡೆದುಕೊಂಡಿದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂಥ ಜೋಕೋವಾ ಅಥವಾ ಇದಕ್ಕೆ ಮ್ಯಾಜಿಕ್ ರೈಸ್ ಅಂತ ಕರೀತಾರೆ, ಈ ಹೆಸರಿನ ರೈಸ್ಗೆ ಇತ್ತೀಚೆಗೆ GI ಟ್ಯಾಗನ್ನು ನೀಡಲಾಗಿದೆ. ಈ ಜೋಕೋವಾ ರೈಸ್ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ಜೋಕೋವಾ ರೈಸ್ ಎನ್ನುವುದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವೆಶನ್, ಸಾಗರದ ಆಳವನ್ನು ಮಾಪನ ಮಾಡುವಂಥ ಉಪಕರಣ ಯಾವುದೇನೋ ಪ್ರಶ್ನೆ ಇದೆ. ಆಪ್ಷನ್ಸ್ ಮೊದಲನೇದಾಗಿ ಸ್ಪೀಡೋಮೀಟರ್, ಎರಡನೇದಾಗಿ ಅಮ್ಮೀಟರ್ ಹಾಗೂ ಮೂರನೇದಾಗಿ ಫ್ಲಕ್ಸ್ ಮೀಟರ್, ನಾಲ್ಕನೇದಾಗಿ ಗಹನ ಮಾಪಕ ಎನ್ನುವಂಥ ಆಪ್ಷನ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಗಹನ ಮಾಪಕ. ಸಾಗರದ ಆಳವನ್ನು ಅಳೆಯುವಂಥ ಮಾಪನಕ್ಕೆ ಪ್ಯಾಥೋಮೀಟರ್ ಎಂದು ಕರೆಯಲಾಗುತ್ತದೆ. ಅದನ್ನು ಕನ್ನಡದಲ್ಲಿ ಗಹನ ಮಾಪಕ ಎಂದು ಸಹ ಕರೆಯಲಾಗುತ್ತದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ಸಾಗರದ ಆಳವನ್ನು ಮಾಪನ ಮಾಡುವಂಥ ಉಪಕರಣಗಳಿಗೆ ಗಹನ ಮಾಪಕ ಅಥವಾ ಪ್ಯಾಥೋಮೀಟರ್ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಸಾಗರದ ವಿಶಾಲತೆಯನ್ನು ಅಳೆಯಲು ನಾಟಿಕಲ್ ಮೈಲ್ ಅನ್ನುವಂಥ ಮಾಪನವನ್ನು ಬಳಸಲಾಗುತ್ತದೆ. ಅಂದರೆ ಸಾಗರವು ಎಷ್ಟು ಉದ್ದ ಹರಡಿದೆ ಅದರ ವಿಶಾಲತೆಯನ್ನು ಅಳೆಯಲು ನಾಟಿಕಲ್ ಮೈಲನ್ನು ಬಳಸಲಾಗುತ್ತದೆ. ನಾಟಿಕಲ್ ಮೈಲ್ ಅಪ್ಪ ಅಂದರೆ ಮೀಟರ್ಗಳಲ್ಲಿ ಕೇಳಿದರೆ 1852 ಮೀಟರ್ಗಳು. ಅದೇ ರೀತಿಯಾಗಿ ಕಿಲೋಮೀಟರ್ನಲ್ಲಿ ಕೇಳಿದರೆ 1.852 ಕಿಲೋಮೀಟರ್. 1.852 ಕಿಲೋಮೀಟರ್. ನೆಕ್ಸ್ಟು ನಮ್ಮ ಭಾರತವು ಒಟ್ಟು ಸಮುದ್ರ ವ್ಯಾಪ್ತಿ ಅಥವಾ ಎಷ್ಟು ನಾಟಿಕಲ್ ಮೈಲಿಯ ಉದ್ದದ ಕರಾವಳಿಯ ಹೊಂದಿದೆ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಟೋಟಲ್ ಭಾರತವು 12 ನಾಟಿಕಲ್ ಮೈಲಿಯ
ಉದ್ದದ ಕರಾವಳಿ ಸಾರ್ವಭೌಮತ್ವವನ್ನು ಹೊಂದಿದೆ. ಇನ್ನು ಈ ಒಂದು ಮಾಪಕಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಇದು ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅನಿಮೋಮೀಟರ್ ಇದು ಒಂದು ಯಾವುದು ಸಂಬಂಧಿಸಿದೆ, ಅದೇ ರೀತಿಯಾಗಿ ಹೈಗ್ರೋಮೀಟರ್ ಅಥವಾ ಹೈಕ್ರೋಮೀಟರ್. ಸೊ ಅನಿಮೋಮೀಟರ್ ಇದು ಗಾಳಿಯ ವೇಗಕ್ಕೆ ಸಂಬಂಧಿಸಿದೆ. ಗಾಳಿಯು ಎಷ್ಟು ವೇಗದಲ್ಲಿ ಚಲಿಸುತ್ತಿದೆ ಎಂದು ಅಳತೆ ಮಾಡಲು ಅನಿಮೋಮೀಟರನ್ನು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಹೈಕ್ರೋ ಅಥವಾ ಹೈಗ್ರೋಮೀಟರ್ ಎಂದು ಸಹ ಕರೆಯಲಾಗುತ್ತದೆ. ಹೈಕ್ರೋ ಅಥವಾ ಹೈಗ್ರೋಮೀಟರ್ ಇದು ಗಾಳಿಯ ತೇವಾಂಶವನ್ನು ಅಳೆಯಲು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಬಾರೋಮೀಟರ್ ಎನ್ನುವುದು ಗಾಳಿಯ ಒತ್ತಡದ ಬಗ್ಗೆ ಅಧ್ಯಯನ ಮಾಡಲು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಹೈಡೋಮೀಟರ್ ಅಥವಾ ಹೈಡ್ರೋಮೀಟರ್ ಇದನ್ನು ದ್ರವಗಳ ಸಾಂದ್ರತೆ, ಡೆನ್ಸಿಟಿ ಆಫ್ ಲಿಕ್ವಿಡ್, ದ್ರವಗಳ ಸಾಂದ್ರತೆಯನ್ನು ಅಧ್ಯಯನ ಮಾಡಲು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಲ್ಯಾಕ್ಟೋಮೀಟರ್ ಇದು ಹಾಲಿನ ಶುದ್ಧತೆ ಅಥವಾ ಹಾಲಿನ ವಿಶಿಷ್ಟ ಗುರುತ್ವ, ಸ್ಪೆಸಿಫಿಕ್ ಗ್ರಾವಿಟಿ ಫಾರ್ ಮಿಲ್ಕ್, ಹಾಲಿನ ವಿಶಿಷ್ಟ ಗುರುತ್ವ ಬಗ್ಗೆ ಅಧ್ಯಯನ ಮಾಡಲು ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಓಡೋಮೀಟರ್ ಅಂದರೆ ಚಕ್ರವಿರುವಂಥ ವಾಹನಗಳು ಕ್ರಮಿಸುವ ದೂರವನ್ನು ಅಳೆಯಲು ಈ ಒಂದು ಓಡೋಮೀಟರನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಅಲ್ಟಿಮೀಟರ್ ಇದು ವಿಮಾನವು ಎಷ್ಟು ಎತ್ತರದಲ್ಲಿ ಹಾರಾಟವನ್ನು ನಡೆಸುತ್ತಿದೆ ಅನ್ನೋ ಅಧ್ಯಯನ ಮಾಡಲು ಅಲ್ಟಿಮೀಟರನ್ನು ಬಳಸಲಾಗುತ್ತದೆ. ಇದು ಸಹ ಈ ಎಲ್ಲವನ್ನು ಸಹ ಪರೀಕ್ಷೆಯಲ್ಲಿ ಹಿಂದಿನ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ರಿವಿಷನ್ ಮಾಡಿಕೊಳ್ಳಲು ಇವುಗಳನ್ನು ಹಾಕೊಳ್ಳಲಾಗಿತ್ತು. ನೆಕ್ಸ್ಟ್ ಕ್ವಶನ್, 2011 ಜನಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ ಎನ್ನುವ ಪ್ರಶ್ನೆ ಇದೆ. ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳು 31. ಈ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದೆಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಆಪ್ಷನ್ಸ್ ಕೊಪ್ಪಳ, ಮಂಡ್ಯ, ಚಾಮರಾಜನಗರ, ಕೊಡಗು ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಕರೆಕ್ಟ್, ಕೊಡಗು. ಕರ್ನಾಟಕದಲ್ಲಿರುವಂಥ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಕೊಡಗು ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಜಿಲ್ಲೆ ಸಹ ಕೊಡಗು ಜಿಲ್ಲೆಯಾಗಿದೆ. ಹಾಗೂ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರುವಂಥ ಜಿಲ್ಲೆ ಸಹ ಕೊಡಗು ಜಿಲ್ಲೆಯಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ 2011 ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯು 14.61ರಷ್ಟು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆಯನ್ನು ಕಂಡು ಬಂದಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ 2011 ಜನಗಣತಿಯ ಪ್ರಕಾರ ನಗರ ಜನಸಂಖ್ಯೆ ಇರುವುದು 38.57%ರಷ್ಟು. ಇನ್ನು ಗ್ರಾಮೀಣ ಜನಸಂಖ್ಯೆ ಇರುವುದು 61.43%ರಷ್ಟು. ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹಾಗೂ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಸಹ ಕೊಡಗು ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ಒಟ್ಟು ಗ್ರಾಮೀಣ ಜನಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 38.57 ನಗರ ಜನಸಂಖ್ಯೆ, ಇನ್ನು 61.43 ಇದು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ. ಈ 61.43ರಲ್ಲಿ 14.6%ರಷ್ಟು ಗ್ರಾಮೀಣ ಜನಸಂಖ್ಯೆಯು ಕೊಡಗು ಜಿಲ್ಲೆಯಲ್ಲಿ ವಾಸಿಸುತ್ತಾರೆ. ಇನ್ನು ಕರ್ನಾಟಕದಲ್ಲಿರುವಂಥ ಅತಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿರುವಂಥ ಅತಿ ಹೆಚ್ಚು ನಗರೀಕರಣಗೊಂಡಂಥ ಜಿಲ್ಲೆ ಯಾವುದಪ್ಪ ಅಂದರೆ ಬೆಂಗಳೂರು ನಗರ. ಈ ಬೆಂಗಳೂರು ನಗರವು ಕರ್ನಾಟಕದಲ್ಲಿ ಅತಿ ಹೆಚ್ಚು ನಗರೀಕರಣವನ್ನು ಹೊಂದಿದಂಥ ಜಿಲ್ಲೆಯಾಗಿದೆ. ಅದೇ ರೀತಿಯಾಗಿ ನಂತರದ ಸ್ಥಾನದಲ್ಲಿ ಧಾರವಾಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಕಂಡುಬರುತ್ತವೆ. ಇನ್ನು ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣವನ್ನು ಹೊಂದಿರುವಂಥ ಜಿಲ್ಲೆಗಳು ಕ್ರಮವಾಗಿ ಕೊಡಗು, ಚಾಮರಾಜನಗರ. ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣವನ್ನು ಹೊಂದಿರುವಂಥ ಜಿಲ್ಲೆಗಳು ಕೊಡಗು ಹಾಗೂ ಚಾಮರಾಜನಗರ. ಅದೇ ರೀತಿಯಾಗಿ ಕರ್ನಾಟಕದ ಬೆಂಗಳೂರು ಇದನ್ನು RRR ನಗರ ಎಂದು ಕರೆಯಲಾಗುತ್ತದೆ. ಏನಪ್ಪ ಅಂದರೆ RRR. ಇದನ್ನು ಇತ್ತೀಚೆಗೆ ನಡೆದಂಥ 545 PSI ಪರೀಕ್ಷೆಯನ್ನು ಕೇಳಿದರು. RRR ಲಾಂಗ್ ಫಾರ್ಮ್ ಕೇಳಿದರು. RRR ಬಂದರೆ ರೆಡ್ಯೂಸ್, ರೀಯೂಸ್ ಹಾಗೆ ರೀಸೈಕಲ್. ರೀಸೈಕಲ್ ಎನ್ನುವುದು RRRನ ಲಾಂಗ್ ಫಾರ್ಮ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರನ್ನು ನವೋದ್ಯಮ ಹಾಗೂ ಯೂನಿಕಾರ್ನ್ಗಳ ರಾಜಧಾನಿ ಎಂದು ಸಹ ಕರೆಯಲಾಗುತ್ತದೆ. ಯೂನಿಕಾರ್ನ್ಗಳ ರಾಜಧಾನಿ ಬೆಂಗಳೂರು, ನವೋದ್ಯಮಗಳ ರಾಜಧಾನಿ ಬೆಂಗಳೂರು ಹಾಗೂ RRR ನಗರ ಎಂದು ಸಹ ಬೆಂಗಳೂರು ನಗರವನ್ನು ಕರೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, ಬ್ರಹ್ಮೋಸ್ ಎಂಬ ಧ್ವನ್ಯಾತೀತ ಕಾವಲು ಕ್ಷಿಪಣಿಯ ಬಂದಿದ್ದಕ್ಕೆ ಇಂಗ್ಲೀಷ್ನಾಗೆ ಕ್ರೂಸ್ ಮಿಸೈಲ್ ಅಂತ ಕರೀತಾರೆ. ಈ ಕೆಳಕಂಡ ಯಾವ ಎರಡು ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ ಎನ್ನುವ ಪ್ರಶ್ನೆ ಇದೆ. ಬ್ರಹ್ಮೋಸ್ ಎನ್ನುವಂಥ ಕ್ಷಿಪಣಿಯನ್ನು ತಯಾರಿಸಿದಂಥ 2 ರಾಷ್ಟ್ರಗಳ ಹೆಸರೇನು ಎನ್ನುವ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿಕೊಳ್ಳೋದಾದರೆ ಮೊದಲನೇದಾಗಿ ಭಾರತ ಮತ್ತು ರಷ್ಯಾ, ಎರಡನೇದಾಗಿ ಭಾರತ ಮತ್ತು ಸಂಯುಕ್ತ ಸಂಸ್ಥಾನ್, ಮೂರನೇದಾಗಿ ಭಾರತ ಮತ್ತು ಫ್ರಾನ್ಸ್ ಹಾಗೂ ನಾಲ್ಕನೇದಾಗಿ ಭಾರತ ಮತ್ತು ರುಮೇನಿಯಾ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ ಮತ್ತು ರಷ್ಯಾ ಜೊತೆಗೂಡಿ ಬ್ರಹ್ಮೋಸ್ ಎನ್ನುವಂಥ ಒಂದು ಕ್ಷಿಪಣಿಯನ್ನು ತಯಾರಿಸಿದ್ದಾರೆ. ಈ ಬ್ರಹ್ಮೋಸ್ ಎನ್ನುವಂಥ ಕ್ಷಿಪಣಿಗೆ ಬ್ರಹ್ಮೋಸ್ ಅನ್ನುವಂಥ ಹೆಸರು ನೀಡಲು ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ, ಬ್ರಹ್ಮೋಸ್ ಎಂಬ ಹೆಸರು ನೀಡಲು ಇದಕ್ಕೆ ಕಾರಣ ಭಾರತದಲ್ಲಿರುವಂಥ ಬ್ರಹ್ಮಪುತ್ರ ನದಿ ಹಾಗೂ ರಷ್ಯಾದ ಮಾಸ್ಕೋ ನದಿಯ ಹೆಸರುಗಳನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕ್ಷಿಪಣಿಗೆ ಬ್ರಹ್ಮೋಸ್ ಎನ್ನುವಂಥ ಒಂದು ಹೆಸರು ನೀಡಲಾಗಿದೆ. ಹಾಗಾಗಿ ಈ ಬ್ರಹ್ಮೋಸ್ ಎನ್ನುವಂಥ ಕ್ಷಿಪಣಿಯನ್ನು ತಯಾರಿಸುವಂಥ ರಾಷ್ಟ್ರಗಳು ಭಾರತ ಮತ್ತು ರಷ್ಯಾ. ಇದು ಒಂದು ಸೂಪರ್ಸಾನಿಕ್ ವೇಗದಲ್ಲಿ ಸಾಗುವಂಥ ಕ್ರೂಜಿಕ್ ಕ್ಷಿಪಣಿಯಾಗಿದೆ, ಅಂದರೆ ಕ್ರೂಸ್ ಮಿಸೈಲ್ ಆಗಿದೆ. ಇದನ್ನು ನೆಲ, ಜಲ
ಹಾಗೂ ವಾಯು ನೆಲೆಯಲ್ಲೂ ಸಹ ಉಡಾಯಿಸಬಹುದು. ಭೂಮಿಯ ಮೇಲೆ ಹಾಗೂ ನೌಕೆಯ ಮೇಲೆ ಹಾಗೂ ವಿಮಾನಗಳ ಮೂಲಕ ಸಹ ಈ ಒಂದು ಮಿಸೈಲನ್ನು ಉಡಾವಣೆ ಮಾಡಲಾಗಿದೆ. ಇದರ ವೇಗ ಎಷ್ಟಿದೆಯಪ್ಪ ಅಂದರೆ 2.8 ಮಾರ್ಚ್ ಇದರ ವೇಗವಾಗಿದೆ. ನೆಕ್ಸ್ಟ್ ಕ್ವೆಶನ್, ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಯಾವುದು ಎನ್ನುವ ಪ್ರಶ್ನೆ ಇದೆ. ಅರಬ್ ಒಕ್ಕೂಟ ಇದರ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಯಾವುದು ಎನ್ನುವ ಪ್ರಶ್ನೆಯನ್ನು ಕೇಳಿದರೆ ಆಪ್ಷನ್ಸ್ ಕೈರೋ, ಇಸ್ತಾನ್ಬುಲ್, ಟ್ರಿಪೋಲಿ, ಬೈರೂಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್, ಕೈರೋ. ಈಜಿಪ್ಟ್ನ ಕೈರೋ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವಂಥ ಸ್ಥಳವಾಗಿದೆ. ಸೊ ಅರಬ್ ಒಕ್ಕೂಟದ ಪ್ರಧಾನ ಕಚೇರಿಯು ಈಜಿಪ್ಟ್ನ ರಾಜಧಾನಿಯಾದಂಥ ಕೈರೋದಲ್ಲಿದೆ. ಇದನ್ನು 1945 ಮಾರ್ಚ್ 22 ಸ್ಥಾಪಿಸಲಾಯಿತು. ಅರಬ್ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದು 1945 ಮಾರ್ಚ್ 22. ಅದೇ ರೀತಿಯಾಗಿ 2023 ಸೆಪ್ಟೆಂಬರ್ನಲ್ಲಿ ನಡೆದಂಥ G20 18ನೇ ಶೃಂಗಸಭೆಯಲ್ಲಿ ಆಫ್ರಿಕನ್ ಒಕ್ಕೂಟವನ್ನು ಇತ್ತೀಚೆಗೆ G20ಗೆ ಸೇರ್ಪಡೆ ಮಾಡಲಾಗಿದೆ. ಸೇರ್ಪಡೆ ಮಾಡಲಾಗಿದೆ. ಈ ಆಫ್ರಿಕನ್ ಕಂಟ್ರಿಲಿರುವಂಥ ಒಟ್ಟು ರಾಷ್ಟ್ರಗಳ ಸಂಖ್ಯೆ 55 ಇದೆ. ಇನ್ನು 2024ರಲ್ಲಿ ಇತ್ತೀಚೆಗೆ G20 ಶೃಂಗಸಭೆಯು ರಷ್ಯಾದ ಕಜಾನ್ ಎನ್ನುವಂಥ ಒಂದು ಸ್ಥಳದಲ್ಲಿ ನಡೆಸಲಾಗಿದೆ. ಸ್ಥಳದಲ್ಲಿ ಅಕ್ಟೋಬರ್ 22ರಿಂದ ಅಕ್ಟೋಬರ್ 24ರವರೆಗೆ ಇತ್ತೀಚೆಗೆ ನಡೆಸಲಾಗಿದೆ. ನೆಕ್ಸ್ಟ್ ಕ್ವೆಶನ್, ವಿಶ್ವ ನೀರಿನ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ವಿಶ್ವ ನೀರಿನ ದಿನ ಅಥವಾ ಜಲ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕರೆಕ್ಟ್, ಮಾರ್ಚ್ 22. ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ನೀರಿನ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 2024ರ ಈ ಒಂದು ವಿಶ್ವ ನೀರಿನ ದಿನದ ಧ್ಯೇಯವಾಕ್ಯ ಏನಪ್ಪ ಅಂದರೆ ವಾಟರ್ ಫಾರ್ ಪೀಸ್ ಎನ್ನುವುದು 2024ರ ವಿಶ್ವ ಜಲ ದಿನದ ಧ್ಯೇಯವಾಕ್ಯವಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ 1992ರಲ್ಲಿ ನಡೆದಂಥ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನೀರಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ನೀರಿನ ದಿನವನ್ನಾಗಿ ಆಚರಿಸಲು ಘೋಷಣೆಯನ್ನು ತೆಗೆದುಕೊಂಡಿದೆ. ಯಾವಾಗಿಂದಪ್ಪ ಅಂದರೆ 1942ರಲ್ಲಿ ಪ್ರತಿ ವರ್ಷ 1992ರಿಂದ ಪ್ರತಿ ವರ್ಷ ವಿಶ್ವ ಜಲ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದು ಯಾವಾಗಂದರೆ ಮಾರ್ಚ್ 22ರಿಂದ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಜಲ ಸಾಕ್ಷರತೆ ಮತ್ತು ಸಂರಕ್ಷಣೆಗಾಗಿ ಜಲಾಮೃತ ಎನ್ನುವಂಥ ಒಂದು ಯೋಜನೆಯನ್ನು ಸಹ ಜಾರಿಗೆ ತೆಗೆದುಕೊಂಡಿದೆ. ಇನ್ನು ಜಲಗಣತಿಯನ್ನು ಬಿಡುಗಡೆ ಮಾಡುವಂಥ ಒಂದು ಸಚಿವಾಲಯ ಯಾವುದಪ್ಪ ಅಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯವು ಜಲಗಣತಿಯನ್ನು ಬಿಡುಗಡೆ ಮಾಡುತ್ತದೆ. ಅದೇ ರೀತಿಯಾಗಿ ಸಂವಿಧಾನದ 262ನೇ ವಿಧಿಯು ಇದು ಅಂತಾರಾಜ್ಯ ಜಲ ವಿವಾದಗಳನ್ನು ಕುರಿತು ತೀರ್ಪನ್ನು ಒದಗಿಸುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಬಹಳಷ್ಟು ಬಾರಿ ಕೇಳಿದ್ದಾರೆ. ಅಂತಾರಾಜ್ಯ ಜಲ ವಿವಾದಗಳನ್ನು ಕುರಿತು ತಿಳಿಸುವಂಥ ಸಂವಿಧಾನದ ವಿಧಿ ಯಾವುದೆಂದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ 262. ನೆಕ್ಸ್ಟ್ ಕ್ವೆಶನ್, ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದಂಥ ಅಂತಾರಾಜ್ಯ ಜಲ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕರೆಕ್ಟ್, ಭಾರತದ ಪ್ರಧಾನಮಂತ್ರಿಗಳು. ಈ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರು ಭಾರತ ಪ್ರಧಾನಮಂತ್ರಿಗಳು. ಇದನ್ನು ಸ್ಥಾಪನೆ ಮಾಡುವಂಥ ವಿಧಿ ಯಾವುದಪ್ಪ ಅಂದರೆ 263ನೇ ವಿಧಿಯ ಪ್ರಕಾರ ಈ ಒಂದು ಅಂತಾರಾಜ್ಯ ಪರಿಷತ್ತನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದಂತಹ ರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಭಾರತದ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಏನು ಬರುತ್ತಪ್ಪ, ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಭಾರತ ಪ್ರಧಾನಮಂತ್ರಿಗಳು ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿ ಅಂತ ಇನ್ನೊಂದು ಬರುತ್ತೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ. ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವವರು ಯಾರಪ್ಪ ಅಂದರೆ ನಮ್ಮ ಭಾರತದ ಗೃಹ ಸಚಿವರು. ಇವರು ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅದೇ ರೀತಿಯಾಗಿ ಈ ಒಂದು ಸಮಿತಿಗೆ ಅಂತಾರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಗೆ ಗೃಹ ಸಚಿವರಲ್ಲದೆ 6 ಮಂದಿ ಸಚಿವರು ಮತ್ತು 9 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಒಂದು ಸ್ಥಾಯಿ ಸಮಿತಿಯಲ್ಲಿ ಭಾಗವಹಿಸಿರುತ್ತಾರೆ. ಇನ್ನು ಅಂತಾರಾಜ್ಯ ಪರಿಷತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಈ ಒಂದು ಪರಿಷತ್ತನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಶಿಫಾರಸನ್ನು ಮಾಡಿದಂಥ ಆಯೋಗ ಯಾವುದಪ್ಪ ಅಂದರೆ ಸರ್ಕಾರಿ ಆಯೋಗ. ಇವರು ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಬೇಕು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಯಾವುದೇ ರೀತಿಯಾದ ವಿವಾದವನ್ನು ಬಗೆಹರಿಸಿಕೊಳ್ಳಲು ಈ ಒಂದು ಆಯೋಗವನ್ನು ಸ್ಥಾಪನೆ ಮಾಡಬೇಕು ಕೇಳ್ತಾರೆ. ಯಾವುದು ಸರ್ಕಾರಿ ಆಯೋಗವು ಅಂತಾರಾಜ್ಯ ಪರಿಷತ್ತಿನ ಬಗ್ಗೆ ಒಂದು ವರದಿಯನ್ನು ನೀಡುತ್ತದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್, ಈ ಒಂದು ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿರುವಂಥ ಸಂವಿಧಾನದ ವಿಧಿ ಯಾವುದಪ್ಪ ಅಂದರೆ ಅಂತಾರಾಜ್ಯ ಪರಿಷತ್ತಿನ ಬಗ್ಗೆ ಭಾಗ 11ರಲ್ಲಿರುವಂಥ 263ನೇ ವಿಧಿ.
ಇದು ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸುವ ಬಗ್ಗೆ ಮಾಹಿತಿ ನೀಡುತ್ತಿದೆ. ನೆಕ್ಸ್ಟ್ ಇದನ್ನು ಸ್ಥಾಪನೆ ಮಾಡಿದ್ದು 1990 ಮೇ 28ರಂದು ರಾಷ್ಟ್ರಾಧ್ಯಕ್ಷರ ಅನ್ವಯ ಸ್ಥಾಪನೆಯಾಗಲಿದೆ. ಪ್ರಸ್ತುತ ಸ್ಥಾನಮಾನ ಇದು ಶಾಶ್ವತವಲ್ಲದ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಯಾವುದು? ಅಂತಾರಾಜ್ಯ ಪರಿಷತ್ತು. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿ. ಈ ಒಂದು ಪರಿಷತ್ತಿನ ಸಂರಚನೆ, ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಅದೇ ರೀತಿಯಾಗಿ ಇದರ ಸದಸ್ಯರು ಯಾರು, ಈ ಒಂದು ಅಂತಾರಾಜ್ಯ ಪರಿಷತ್ತಿನ ಸದಸ್ಯರು ಯಾರಾಗಿರ್ತಾರಪ್ಪ ಅಂದರೆ ಕೇಂದ್ರದ ಗೃಹ ಸಚಿವರು. ನೆಕ್ಸ್ಟು ರಾಷ್ಟ್ರಪತಿಗಳಿಂದ ಆಯ್ಕೆಗೊಂಡಂಥ ಕೇಂದ್ರದ 5 ಮಂತ್ರಿಗಳು, ರಾಷ್ಟ್ರಪತಿಗಳಿಂದ ಆಯ್ಕೆಗೊಂಡಂಥ ಕೇಂದ್ರದ 5 ಮಂತ್ರಿಗಳು ಹಾಗೂ ಕೇಂದ್ರದ 5 ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಸೇರಿಕೊಂಡು ಒಟ್ಟು ಕೇಂದ್ರದ 6 ಮಂತ್ರಿಗಳಾಗ್ತಾರೆ. ಹಾಗೂ ಭಾರತ ಪ್ರಧಾನಮಂತ್ರಿ ಅಧ್ಯಕ್ಷರಾಗಿರ್ತಾರೆ. ಮತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಈ ಅಡ್ಮಿನಿಸ್ಟ್ರೇಟರ್ಗಳು ಹಾಗೂ ರಾಷ್ಟ್ರಪತಿ ಆಡಳಿತ ಇರುವಂಥ ಆಯಾ ರಾಜ್ಯದ ಎಲ್ಲ ರಾಜ್ಯಪಾಲರು ಈ ಒಂದು ಅಂತಾರಾಜ್ಯ ಪರಿಷತ್ತಿನ ಸಂರಚನೆಯಲ್ಲಿ ಭಾಗವಹಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, ಕೈಗಾ ಅಣು ವಿದ್ಯುತ್ ಯೋಜನೆಯನ್ನು ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ಕಾಳಿ ನದಿಯ ಎಡದಂಡೆ, ಕಾಳಿ ನದಿಯ ಬಲದಂಡೆ, ಗಂಗಾವಳಿ ನದಿಯ ಬಲದಂಡೆ ಹಾಗೂ ಗಂಗಾವಳಿ ನದಿಯ ಎಡದಂಡೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಏಜ್ ಕರೆಕ್ಟ್. ಕೈಗಾ ಅಣು ವಿದ್ಯುತ್ ಸ್ಥಾವರವನ್ನು ಕಾಳಿ ನದಿಯ ಎಡದಂಡೆಯ ಮೇಲೆ ಸ್ಥಾಪಿಸಲಾಗಿದೆ. ಅದೇ ರೀತಿಯಾಗಿ ಅನ್ಸಿ ರಾಷ್ಟ್ರೀಯ ಉದ್ಯಾನವನ ಇದು ಕಾಳಿ ನದಿಯ ಬಲದಂಡೆಯ ಮೇಲೆ ಕಂಡುಬರುತ್ತಿದೆ. ಇನ್ನು ಕರ್ನಾಟಕದಲ್ಲಿರುವಂಥ ಏಕೈಕ ಅಣು ವಿದ್ಯುತ್ ಸ್ಥಾವರ ಯೋಜನೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಯೋಜನೆ ಎಂದು ಕರೆಯಲಾಗುತ್ತದೆ. ಇದು ಭಾರತದಲ್ಲಿರುವಂಥ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ NPCL ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಕಾರ್ಯನಿರ್ವಹಣೆಗೆ ಒಳಪಡುತ್ತದೆ. ಇದನ್ನು 1989ರಲ್ಲಿ ಆರಂಭಗೊಳಿಸಲಾಗಿದೆ. ಈ ಒಂದು ಅಣು ವಿದ್ಯುತ್ ಸ್ಥಾವರವು 2000 ನವೆಂಬರ್ 16ರಂದು ತನ್ನ ಕಾರ್ಯವನ್ನು ಆರಂಭ ಮಾಡಿದೆ. ಸ್ಥಾಪನೆ ಮಾಡಿದ್ದು 1989ರಲ್ಲಿ. ಇದು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ್ದು 2000ರಲ್ಲಿ. ನೆಕ್ಸ್ಟು ಕೈಗಾದ ಇದರ 1ನೇ ಘಟಕವು, ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿರುವಂಥ ಒಂದು ಘಟಕವು ಇತ್ತೀಚೆಗೆ 962 ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದಿಸುವುದರಿಂದ ಒಂದು ವಿಶ್ವ ದಾಖಲೆ ನಿರ್ಮಿಸಿದೆ. ಇದಕ್ಕಿಂತ ಮುಂಚೆ ವಿಶ್ವ ದಾಖಲೆ ನಿರ್ಮಿಸಿರುವುದು ರಾಜಸ್ಥಾನದ ರಾವತ್ ಭಟ್ನಲ್ಲಿರುವಂಥ ಅಣು ವಿದ್ಯುತ್ ಸ್ಥಾವರದ 5ನೇ ಘಟಕವು 765 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದಿಸಿತ್ತು. ಅದೇ ರೀತಿಯಾಗಿ ಅದರ ಒಂದು ದಾಖಲೆಯನ್ನು ನಮ್ಮ ಕರ್ನಾಟಕದಲ್ಲಿರುವಂಥ ಕೈಗಾ ವಿದ್ಯುತ್ ಸ್ಥಾವರವು 962 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದಿಸುವ ಮೂಲಕ ಈ ಒಂದು ದಾಖಲೆಯನ್ನು ಮುರಿದಿದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ತಿಳಿಸಿಕೊಡಲಾಗುತ್ತೆ. ಧನ್ಯವಾದಗಳು.